ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಹುಪಾಲು ಆಸ್ಪತ್ರೆಗಳು ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ಪಾವತಿಸಬೇಕಾದ ಶುಲ್ಕವನ್ನ ಉಳಿಸಲು ಕಳ್ಳದಾರಿಯನ್ನ ಹಿಡಿದಿದೆ. ಆಸ್ಪತ್ರೆಗಳು ನೋಂದಣಿ ಮಾಡಿಸದೆ ವೈದ್ಯಕೀಯ ತ್ಯಾಜ್ಯವನ್ನ ನಿಯಮ ಬಾಹಿರವಾಗಿ ಕೆರೆಗಳ ಅಂಗಳದಲ್ಲಿ ಹಾಗೂ ಖಾಲಿ ನಿವೇಶನಗಳು ಮತ್ತು ಗುಜರಿ ಅಂಗಡಿಗಳ ಪಾಲಾಗುತ್ತಿದ್ದಾವೆ. ಇದಕ್ಕೆ ಪೂರಕವಾಗಿ ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸರಿಸುಮಾರು 500 ಕೆಜಿಗೂ ಹೆಚ್ಚು ವೈದ್ಯಕೀಯ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಜೈವಿಕ ವೈದ್ಯಕೀಯ ತ್ಯಾಜ್ಯ ವ್ಯವಸ್ಥಾಪನಾ ಮತ್ತು ನಿರ್ವಹಣೆ ಕಾಯ್ದೆ 2016ರ ಪ್ರಕಾರ ವೈದ್ಯಕೀಯ ತ್ಯಾಜ್ಯವನ್ನ ಉತ್ಪತ್ತಿಯಾದ 48 ಗಂಟೆಯೊಳಗೆ ವಿಲೇವಾರಿ ಮಾಡಬೇಕು. ಹೆಚ್ಚು ಹಾಸಿಗೆ ಸಾಮರ್ಥ್ಯ ಹೊಂದಿರುವಂತಹ ದೊಡ್ಡ ಆಸ್ಪತ್ರೆಗಳು ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ನಿಯಮ ಪಾಲಿಸುತ್ತಿವೆ. ಆದರೆ ಸರ್ಕಾರಿ ಆಸ್ಪತ್ರೆ ಹಾಗೂ ಸಣ್ಣ ಆಸ್ಪತ್ರೆಗಳು ಮಾತ್ರ ಇದುವರೆಗೆ ಯಾವುದೇ ನಿಯಮವನ್ನ ಪಾಲಿಸುತ್ತಿಲ್ಲ. ಗುಜರಿ ಅಂಗಡಿಗಳ ಪಾಲಾದ ಬಳಿಕ ಅವುಗಳು ಎಲ್ಲಿಗೆ ಹೋಗಿ ಸೇರುತ್ತಿವೆ ಎಂಬುದು ಇದುವರೆಗೂ ಸಹ ಯಾರಿಗೂ ಸುಳಿವು ಸಹ ಸಿಕ್ಕಿಲ್ಲ. ನಿಯಮ ಬಾಹಿರವಾಗಿ ಕೆರೆಗಳ ಅಂಗಳದಲ್ಲಿ ಹಾಗೂ ಖಾಲಿ ನಿವೇಶನಗಳು ಮತ್ತು ಗುಜರಿ ಅಂಗಡಿಗಳ ಪಾಲಾದ್ರೆ ಜನರ ಆರೋಗ್ಯದ ಪರಿಸ್ಥಿತಿ ಏನಾಗಬಹುದು? ಹಾಗೆ ಅವರ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಕೂಡ ಬೀರುತ್ತೆ. ಆರೋಗ್ಯ ಸರಿಪಡಿಸಿಕೊಳ್ಳಲು ಹೋಗಿ ಆರೋಗ್ಯ ತಪ್ಪುತ್ತದೆ ಎಂಬುದು ಜನರ ಮನಸ್ಸಿಗೆ ಬಂದಿದೆ. ಇನ್ನಾದರೂ ಸರ್ಕಾರಿ ಆಸ್ಪತ್ರೆಯ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ನಿರ್ವಹಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಹೇಳಿ ಸರ್, ಇವತ್ತೇನು ಸಾರ್ವಜನಿಕ ಹಾಸ್ಪಿಟ್ಲ್ಗಳಿಂದ ಏನು ಚುಚ್ಚುಮದ್ದು ಮತ್ತು ಗ್ಲುಕೋಸ್ ಬಾಟ್ಲು ಪೈಪು ಇದನ್ನೆಲ್ಲ ತೊಗೊಂಡು ಬರ್ನ್ ಮಾಡಬೇಕು ಅಂತ ಒಂದು ಕಾನೂನಿದೆ. ಇವಾಗ ಏನು ಮಾಡೋರೆ, ಅಲ್ಲಿ ಸ್ಟಾಪ್ಗಳೇ ತಗೊಬಂದು ಒಂದು ಗುಜರಿ ಅಂಗಡಿಗೆ ಈ ಮೆಟೀರಿಯಲ್ ಅಲ್ಲ ನೋಡಿ ಎಷ್ಟು ಐಟಮ್ಗಳೆಲ್ಲ ಇದೆ, ಈ ಐಟಮ್ಗಳೆಲ್ಲ ಈ ಅಂಗಡಿಗೆ ಇಕ್ಕಿದ್ದಾರೆ. ಈ ಅಂಗಡಿ ಸಂಬಂಧಪಟ್ಟದ್ದು ಯಾವುದೇ ಒಂದು ಲೈಸೆನ್ಸು ಏನಂದರೆ ನೀನು ಒಂದು ಫುಟ್ಪಾತು, ಒಂದು ನಗರಸಭೆ ಲಿಮಿಟಲ್ಲಿ ಒಂದು ಫುಟ್ಪಾತಲ್ಲಿ ನಡೀತಾ ಇರೋದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಫೋನ್ ಮಾಡಿ ಮೀಣಮೇಷ ಎಣಿಸ್ತಾ ಇದ್ದಾರೆ ಇದ್ರ ಬಗ್ಗೆ. ಹಾಗಾಗಿ ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಇವತ್ತು ಮಾಧ್ಯಮ ಮೂಲಕ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಮನವಿ.